ಫ್ರೆಂಡ್ಸ್, ವೆಲ್ಕಮ್ ಟು ಹಾದ್ಯಾಸ್ ಕಿಚನ್. ಓದ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಾನು ಸಿಗ್ನೇಚರ್ ಡಿಶ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಅದೇನು ರೆಸಿಪಿ ಅಪ್ಪ ಅಂದರೆ ಬಿರಿಯಾನಿ. ಅದು ಎಲ್ಲರೂ ಫೇವ್ರೆಟ್ ಬಿರಿಯಾನಿ. ಎಲ್ಲರೂ ಅಂದ್ಕೊಂಡಿರ್ತೀರ ಎಲ್ಲರ ಮನೆಯಲ್ಲೂ ಮಾಡೋದೇ ತಾನೇ ಇದು ಅಂತ. ನೀವು ಯಾವುದೇ ರೆಸ್ಟೋರೆಂಟಲ್ಲಾಗಲಿ ಹೋಟೆಲಲ್ಲಾಗಲಿ ತಿಂದಿರ್ತೀರ. ಆದರೆ ನಾನು ಮಾಡೋ ಥರ ಬಿರಿಯಾನಿ ಯಾವ ಹೋಟೆಲಲ್ಲೂ ನೀವು ತಿಂದಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೋಟೆಲಲ್ಲಿ ಮಾಡಬೇಕಾದ್ರೆ ಟೇಸ್ಟಿಂಗ್ ಪೌಡ್ರು, ಡಾಲ್ಡಾ ಅದೆಲ್ಲ ಯೂಸ್ ಮಾಡ್ತಾರೆ. ಅದೆಲ್ಲ ಯೂಸ್ ಮಾಡ್ದಿರಾ ಯಾವ ಥರ ಟೇಸ್ಟಿಯಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟು 1 kg ಮಟನ್ನು, 1 ಇಡೀ ಪುದೀನ, ಸ್ವಲ್ಪ ಕೊತ್ತಂಬರಿ, ಒಂದು 10 ಹಸಿಮೆಣಸಿನ್ಕಾಯಿ, 5 ಈರುಳ್ಳಿ, 5 ಟೊಮೊಟೊ. ಇದು ಚಿಕ್ಕ ಟೊಮೊಟೊ ಆಗಿರೋದ್ರಿಂದ ನಾನು 5 ತೊಗೊಂಡಿದ್ದೀನಿ. ನೀವು 4 ತೊಗೊಳ್ಳಿ ದೊಡ್ಡದಾಗಿದ್ದರೆ. ಮತ್ತು ಖಾರಕ್ಕೆ ಬೇಕಾಗಿರೋಷ್ಟು ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಮೊಸರು, ಎಣ್ಣೆ, ತುಪ್ಪ, ಅಕ್ಕಿ 1 kg, ಅರಿಶಿನ, ಬಿರಿಯಾನಿ ಮಸಾಲ. ಇದು ನಾವು ಮನೇಲೇ ಮಾಡಿರೋದು. ನಿಮ್ಗೆ ಬೇಕಾದರೆ ಅಂಗಡಿ ಮಸಾಲೆನೂ ಯೂಸ್ ಮಾಡ್ಬೋದು. ಗರಂ ಮಸಾಲ, ಸೋಂಪು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಸ್ಟಾರ್ ಹೂವು, ಜಾಪತ್ರೆ, ಲವಂಗ, ಕಸೂರಿ ಮೇಥಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಇಷ್ಟು. ಫಸ್ಟ್ ತರಕಾರಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಈರುಳ್ಳಿ ಬೇಗ ಬೇಯಿದೆ. ಪುದೀನ ಕಟ್ ಮಾಡೋಣ. ಇವಾಗ ಕೊತ್ತಂಬರಿ ಹೆಚ್ಚ್ಕೊತೀನಿ. ಇವಾಗ ಸ್ಟವ್ ಹಚ್ಚಿ ಒಂದು ಬಿರಿಯಾನಿ ಪಾತ್ರೆ ಇಡಿ. ಇದು 2 kg ಬಿರಿಯಾನಿ ಮಾಡ್ಬೋದು. ನಾನು 1 kg ಮಟನ್ನು, 1 kg ಅಕ್ಕಿ ತೊಗೊಂಡಿದ್ದೀನಿ. ಎಣ್ಣೆ ಹಾಕೋಣ. ತುಪ್ಪ 2 ಸ್ಪೂನ್ ಹಾಕೋಣ. ಇವಾಗ ಎಣ್ಣೆ ತುಪ್ಪ ಕಾದಿದೆ, ಈರುಳ್ಳಿ ಹಾಕೋಣ. ಇಷ್ಟು ಸೋಂಪು, ಲವಂಗ, ಜಾಪತ್ರೆ ಎಲ್ಲ ಹಾಕೋಣ. ಇದರಲ್ಲಿ 2 ಎಲೆ, 2 ಲವಂಗ, ಏಲಕ್ಕಿ ಇಟ್ಕೊಳ್ಳೋಣ. ಮಿಕ್ಕಿದೆಲ್ಲ ಹಾಕ್ಬಿಡೋಣ. ಇದಕ್ಕೆ ಏನಕ್ಕಂತ ಆಮೇಲೆ ಹೇಳ್ತೀನಿ. ಇವಾಗ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ತಾಯಿರಿ. ಬೇಗ ಫ್ರೈ ಆಗಬೇಕು ಅಂದರೆ ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಆಗಲಿ. ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈ ಥರ ಬೇಯಬೇಕು, ಅವಾಗೆ ಬಿರಿಯಾನಿ ಟೇಸ್ಟ್ ಬರೋದು, ಇಲ್ಲಾಂದರೆ ಬರಲ್ಲ. ಇವಾಗ ಪುದೀನ ಹಾಕೋಣ, ಕೊತ್ತಂಬರಿನೂ ಹಾಕೋಣ. ಫ್ರೈ ಮಾಡಿ. ಇದು 1 ನಿಮಿಷ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಾನು ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತೀನಿ. ಕಲರ್ಗೆ ನಾವು ಯಾವುದೇ ಕಲರ್ ಯೂಸ್ ಮಾಡಲ್ಲ, ಬೇರೆ ಅರಿಶಿನ ಯೂಸ್ ಮಾಡೋದು. ಮತ್ತು ಇದು ಖಾರದ ಪುಡಿ, ನಾವು ಮನೇಲಿ ಮಾಡಿರೋಂಥ ಖಾರದ ಪುಡಿ. ಇದು ನಾನು 2 ಸ್ಪೂನ್ ಹಾಕ್ತೀನಿ. ನಾನು 1 kg ಮಟನ್ ಮೆಜರ್ಮೆಂಟ್ ಹೇಳಿರೋದು. ಇವಾಗ ಟೊಮೊಟೊ ಹಾಕೋಣ.
ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಲ್ಲ, ಹಾಗೆ ಹಾಕಬೇಕು. ಕಟ್ ಮಾಡಿದ್ರೆ ಖಾರ ಜಾಸ್ತಿ ಆಗುತ್ತೆ, ಹಾಗೆ ಹಾಕಬೇಕು. ಅವಾಗ ಫ್ಲೇವರ್ ಮಾತ್ರ ಇರುತ್ತೆ, ಖಾರ ಇರಲ್ಲ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಹಾಕೋಣ. ನಾನು 2 ಸ್ಪೂನ್ ತಗೊಂಡಿದ್ದೀನಿ. ಮತ್ತು ಮೊಸರು 1 ಕಪ್ ತಗೊಂಡಿದ್ದೀನಿ. ಇವಾಗ ಮಟನ್ ಹಾಕಬೇಕು. ಇವಾಗ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೋಣ. ಇದು 1 ಸ್ಪೂನ್ ನಾನು ತಗೊಂಡಿದ್ದೀನಿ ಉಪ್ಪು. ಮಟನ್ಗೆ ಆಗಷ್ಟು ಹಾಕೋಣ. ಅಷ್ಟೇ. ಇದು ಮಟನ್ನು ಮಸಾಲೆನಲ್ಲೇ ಬೇಯಬೇಕು, ಅವಾಗೇ ಟೇಸ್ಟ್ ಬರೋದು. ಇದು ಬೇಯಲಿ, ಆವಾಗ ತಿರುಗಿಸ್ತಾ ಇರಿ, ಸೀದೋಗ್ಬಾರ್ದು. ಇವಾಗ ಮಟನ್ನಲ್ಲೆಲ್ಲ ನೀರು ಬಿಟ್ಟಿದೆ. ಇವಾಗ ನೀರು 1 ಗ್ಲಾಸ್ ಹಾಕೋಣ. ಈ ಚೆಂಬಲ್ 200 ml ನೀರು ಹಿಡಿಯುತ್ತೆ, ಅಷ್ಟು ನೀರು ಹಾಕಿದ್ದೀನಿ. ಅಷ್ಟೇ, ಯಾವುದೇ ಮೆಜರ್ಮೆಂಟ್ ಇಲ್ಲ ಇದಕ್ಕೆ. ಅಕ್ಕಿಗೆ ಇದು ಇದರಲ್ಲೇ ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಟನ್ ಬೇಯಲಿ, ಆಮೇಲೆ ನೋಡೋಣ. ಇದು ಮಟನ್ ಬೇಯ್ತಾ ಇರಲಿ, ಅಷ್ಟರಲ್ಲಿ ಅಕ್ಕಿಗೆ ನೀರು ಇಡೋಣ. ಅನ್ನಕ್ಕೆ ಬೇಕಾಗಿರೋಷ್ಟು ಉಪ್ಪು, ಉಳಿಸಿಟ್ಟಿರೋ 2 ಏಲಕ್ಕಿ, 2 ಪಲಾವ್ ಎಲೆ, ತುಪ್ಪ ಹಾಕ್ತೀನಿ. ಇದು ಉರಿ ಜಾಸ್ತಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 1/2 ಅವರ್ ಬೇಯಿಸ್ಬೇಕು, ಮಟನ್ ಬೇಯೋವರೆಗೂ. ಇವಾಗ ನೀರು ಕಾದಿದೆ, ಅಕ್ಕಿ ತೊಳೆದಿದ್ದೀನಿ. ಅಕ್ಕಿನ ಇದಕ್ಕೆ ಹಾಕೋಣ. ನಾನು ಅಕ್ಕಿ ನೆನೆಸಿಲ್ಲ, ಹಾಗೆ ತೊಳೆದು ಹಾಗೆ ಹಾಕ್ತಾ ಇರೋದು. ನೆನೆಸೋ ಅವಶ್ಯಕತೆ ಏನು ಬೇಕಾಗಿಲ್ಲ. ಇದೊಂದು ಸ್ವಲ್ಪ ಬೇಯಲಿ. ಮತ್ತೆ ನಾವು ನೀರೇನು ಹಾಕಿಲ್ಲ, ಆವಾಗ ಹಾಕಿರೋ ನೀರೇನೆ, ಅದರಲ್ಲೇ ಬೇಯ್ತಾ ಇದೆ ಮಟನ್ನು. ಇದಿಷ್ಟೇ ಸಾಕು ನೀರು ಮಟನ್ಗೆ ಮತ್ತು ಅಕ್ಕಿಗೆ ಅಷ್ಟೇ. ಅದು ಅಳತೆ ಏನಿಲ್ಲ. ಅಕ್ಕಿ ಬೆಂದಿದ್ದಾದ್ಮೇಲೆ ದಮ್ ಕಟ್ಟ. ಅಕ್ಕಿ ನೋಡಿ ಒಂದು ಸ್ವಲ್ಪ ಬೆಂದಿದೆ, ಸಾಕು. ಎಷ್ಟು ಬೆಂದರೆ ಸಾಕು. ನೋಡಿ, ಮಟನ್ನು ಬೆಂದಿದೆ. ಇವಾಗ ಏನಾದರೂ ಉಪ್ಪು ಖಾರ
ಅದೇನಾದರೂ ಕಡಿಮೆ ಇದ್ದರೆ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಐತೆ ಅಂತ ಅನ್ನೋ ಥರ ಇರಬೇಕು. ಆವಾಗ ಅಕ್ಕಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಟೇಸ್ಟು. ಇವಾಗ ಕಡಿಮೆ ಐತೆ ಅಂದರೆ ಮತ್ತೆ ಅನ್ನ ಹಾಕಿದ್ರೆ ಮತ್ತೆ ಸಪ್ಪೆ ಆಗಿಬಿಡುತ್ತೆ. ಇವಾಗ ಅಕ್ಕಿ ಇದಕ್ಕೆ ಹಾಕಿ ನಡಿದೆ. ತೆಗೆದು ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಆಗಬೇಕು. ಮಸಾಲೆ ರೈಸ್ ಎಲ್ಲ ಈವನಾಗಿ ಮಿಕ್ಸ್ ಆಗಬೇಕು. ಇದು ಇವಾಗ ಕರೆಕ್ಟಾಗಿದೆ. ನೀರು ಅಕ್ಕಿ ಎಲ್ಲ ಕರೆಕ್ಟ್ ಅಳತೆ ಇದೆ. ಇವಾಗ ದಮ್ ಹಾಕೋಣ. ನಿಮ್ಮ ಮನೇಲಿ ಇಜ್ಲಿದ್ರೆ ಯೂಸ್ ಮಾಡ್ಬೋದು, ನಮ್ಮ ಮನೇಲಿ ಇಲ್ಲ, ಅದರಿಂದ ನಾನು ಹೆಂಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಇದು ಹೀಟ್ ಆಗಲಿ. ಬಿಸಿ ನೀರು ಇದ್ರ ಮೇಲೆ ಇಟ್ಬಿಡೋಣ. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಸಿಮ್ಮಲ್ಲಿ ಇಟ್ಬಿಡಿ. ಇವಾಗ ದಮ್ ಆಗಿದೆ. 20 ನಿಮಿಷ ಆಗಿದೆ ನಾವು ದಮ್ಮಕ್ಕೆ ಹಾಕಿ. ಇವಾಗ ನೋಡೋಣ. ನೋಡಿ ನೀಟಾಗಿ ಅಕ್ಕಿ ಎಲ್ಲ ಬೆಂದಿದೆ. ನಾನು ನೀರಲ್ಲಿ ಸ್ವಲ್ಪನೇ ಬೇಯಿಸಿದ್ದು ದಮ್ಗೆ ಹಾಕಿದ್ದೆ. ನೀಟಾಗಿ ಬೆಂದಿದೆ. ಮತ್ತು ನೀರಲ್ಲಿ ನೆನೆಸಿಲ್ಲ ನಾನು, ಆದರೂ ಉದ್ರೇ ಆಗಿದೆ ನೋಡಿ. ಸಾಕು. ನನ್ನ ಸಿಗ್ನೇಚರ್ ಡಿಶ್ಶು ಬಿರಿಯಾನಿ ಮಾಡಿ ತೋರಿಸಿದ್ದೀನಿ. ನೀವು ಮಾಡಿ ನಿಮ್ಮ ಮನೇಲಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇದನ್ನು ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾರೆ. ದಯವಿಟ್ಟು ಎಲ್ಲ ಮಾಡ್ಕೊಂತೀನಿ. ನಿಜ ಹೇಳ್ತೀನಿ, ರೆಸ್ಟೋರೆಂಟ್ಗೆ ಹೋಗೋದ ಮಸ್ತಾಗಿದೆ. ದಯವಿಟ್ಟು ಟ್ರೈ ಮಾಡಿ ಅಟ್ಲೀಸ್ಟ್. ಬಾಯ್.